ವೆಂಕಟೇಶ್ ಅಲ್ವಾ? ಏ ಸುರೇಶ್. ವೆಂಕಟೇಶ್ ನೀವು. ನಾನು ಗೊತ್ತಾಯ್ತಾ? ಜಾರ್ಜ್ ST ಕಾಲೇಜಲ್ಲಿ ಓದಿದ್ದು. ಸುರೇಶ್ ಅಂತ. ನನಗೆ ಗೊತ್ತಿದೆ. ಸುರೇಶ್ ಅಂತ ಬೇಕಾದ್ರೆ. ವೆಂಕಟೇಶ್ ನೀವು. ನಾನು ಕ್ಲಾಸ್ಮೇಟು ST ಕಾಲೇಜಲ್ಲಿ ಓದಿದ್ವಲ್ಲ, ಜ್ಞಾಪಕ ಇದೆಯಾ? ಬ್ಯಾಟಿಂಗ್ ಒಂದು ಸತಿ ಕ್ರಿಕೆಟ್ ಆಡ್ಬೇಕಾದ್ರೆ ಜಗಳ ಬಂದಿತ್ತು ನಮಗೂ ನಿಮಗೂ. ಏಯ್ ಇದೆಲ್ಲ ಬೇಡ ಬೇಡ ಬೇಡ, ನಾನು ಅಲ್ಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಅದಕ್ಕೆ ಡೌಟ್ ಬಂತು ನನಗೆ. ಮತ್ತೆ ಹೆಂಗಿದೆ, ಏನು ಮಾಡ್ತಾ ಇದೀಯ ಇವಾಗ? ನಾನು ಸುರೇಶ್. ನೋಡು ವೆಂಕಟೇಶ್, ಈ ಕುಂಕುಮ ಈ ಮುಖ ನನಗೆಲ್ಲ ಗೊತ್ತಿದೆ, ನನಗೆ ಯಾಮಾರ್ಸಕ್ಕೆ ಹೋಗ್ಬೇಡ. ಹೆಂಗಿದೆ ಗುರುವೆ ನೀನು? ಮದುವೆ ಆಯ್ತಾ? ಅಲ್ಲ ನಾವು ಮದುವೆ ಆಗಿದೆ ಓಕೆ, ಹಾಂ. ಬಟ್ ನಮ್ಮ ಹೆಸರು ಸುರೇಶ್ ಅಂತ. ಬೇಕಾದ್ರೆ ನಂಬರ್ ಇದೆಯಲ್ಲ. ಅಲ್ಲ ವೆಂಕಟೇಶು ಅಲ್ಲ, ನಂಬರ್ ಇವಾಗೆಲ್ಲ ಇರುತ್ತೆ, ಕಾಲೇಜ್ ಬಿಟ್ಟು 20 ವರ್ಷ ಆಯಿತು. ಮತ್ತೆ ಏನು ಮಾಡ್ತಾ ಇದೆಯಾ ಇವಾಗ? ಓಲಿ ಗೊತ್ತಾಯ್ತಾ? ಇವಾಗ ಕಿರಿಕು ಜ್ಞಾಪಕ ಇದೆಯಾ? ಕಾಲೇಜ್ ಒಳಗೆ ಕಿರಿಕಾಗಿ ಪ್ರಿನ್ಸಿಪಲ್ಲು ನನಗೆ ಹೊರಗಡೆಯಿಂದ ಕಾಲೇಜಿಂದ ಕಳಿಸಿ ಲವ್ ಕೇಸು. ಅವ್ಳು ಗಿರ್ಜಾ ಅಂತ ಲವ್ ಮಾಡ್ತಿದ್ನಲ್ಲ ಒಂದು ಹುಡುಗಿಗೆ. ಹಲೋ, ಇವರು ವೆಂಕಟೇಶ್ ನನ್ನ ಕಾಲೇಜಲ್ಲಿ ಓದ್ತಾ ಇದ್ವಲ್ಲ, ವೆಂಕಟೇಶ್ ಸಿಕ್ಕಿದಾರೆ ಕಣೆ. ಏಯ್ ಕಿರಿಕಾಗಿ ಹೊರಗೆ ಬಂದಿರಲಿಲ್ವೇನೆ ಲವ್ ಕೇಸಲ್ಲಿ ಹೊರಗೆ ಬಂದಿರಲಿಲ್ಲ, ಅವ್ರು ಇಲ್ಲೇ ಸಿಕ್ಕವ್ರೆ. ಸರಿ ಕಾಲ್ ಮಾಡ್ತೀನಿ ನೀರು. ಇವ್ರು ರೂಪಾಗಿ ಹೇಳಿದೆ ಫೋನ್ ಮಾಡಿಬಿಟ್ಟು ವೆಂಕಟೇಶ್ ಸಿಕ್ಕಿದಾರಂತೆ, ಮಾತಾಡ್ತೀರಾ? ಕೊಡ್ಲಾ ಫೋನ್ ಮಾಡಿ? ಯಾರು? ರೂಪ ನನ್ನ ಕಾಲ್, ಅದೇ ನಾನು ಲವ್ ಮಾಡಿ ಮದುವೆ ಆಗಿದ್ನಲ್ಲ, ಸಿಕ್ಕಿದಾರೆ. ಫೋನ್ ಮಾಡಿದ್ವಿ ಈಗ, ನಾನು ಫೋನ್ ಮಾಡಿ ಹೇಳಿದೆ ಸಿಕ್ಕಿದ್ದಾರೆ ವೆಂಕಟೇಶು ಅಂತ. ಮತ್ತೆ ಎಲ್ಲಿರೋದು ಇವಾಗ? ಎಲ್ಲಿರೋದಲ್ಲಿ? ನಾವಿರೋದು ಇಲ್ಲೇನೆ. ಹಾಂ, ಅಲ್ಲ ಏನು ಮರ್ತು ಬಿಟ್ರೆ ಹೆಂಗೆ? ಹಾಂ, ಫ್ರೆಂಡ್ಶಿಪ್ ಇಷ್ಟೇನಾ ಕಾಲೇಜಲ್ಲಿ ಹೋದ್ಮೇಲೆ? ಹಾಂ ಇವಾಗಲೂ ಹಂಗೆ ಇದಾಗ್ರಿ ನೀನು. ಇದುವರೆಗೂ ನನ್ನ ಕಾಲೇಜ್ ಮೆಟ್ಲೆ ಹತ್ತಿಲ್ಲ, ನೀವು ಕನ್ಫ್ಯೂಸ್ ಮಾಡ್ಕೊತಾ ಇದ್ದೀರಿ. ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದ ಗುರುವೆ, ನನಗೆ ಗೊತ್ತಿದೆ, ನನಗೆ ಗೊತ್ತು. ಏನು ನೀವೆಲ್ಲ ಓದ್ಬಿಟ್ಟಿದ್ದೀರಪ್ಪ, ಗಾಡಿ ಇಟ್ಟಿದ್ದೀರಾ. ಮತ್ತು ಇವಳು ಹೆಂಗಿದ್ದಾಳೆ, ಸಿಂಧು ರಂಜಿತಾ? ಇವ್ರು ಕೆಲಸ ಮಾಡಿ, ಹಾಂ, ನಾನು ಇವಾಗ ಫೋನ್ ಮಾಡ್ತೀನಿ ಅನ್ಸೋದು, ಬೇರೆ ಕಡೆ ಇದೆಯಾ ನಾನು. ಅಲ್ಲಲ್ಲ ಹಂಗಲ್ಲ ಮಾತಾಡ್ಸ್ಬಿಟ್ಟು ಹೋಗಿ. ನನಗೆ ನೀನೇನು ಕೊಡೋದು ಬೇಡ ಗುರು, ಕೆಲಸ ಕೊಡೋದು ಬೇಡ, ನನಗೆ ಕೆಲಸ ಇಲ್ಲ. ಮಾತಾಡ್ತೀನಿ. ಅಲ್ಲ ಏನು ಮಾಡ್ತಾ ಇದ್ದೀವಿ ಗುರು ಇವಾಗ? ಗಾಡಿ ಗಿಡೆಲ್ಲ ಇಟ್ಬಿಟ್ಟಿದ್ಯಪ್ಪ, ದೊಡ್ಡ ಸೌಕರ್ ಆಗ್ಬಿಟ್ರಿ ನೀವು. ನೀನು ಅವಾಗ ಕಾಲೇಜ್ ಟೈಮಲ್ಲೇ ತೊಳಿ 98456. ಅಲ್ಲ ಗುರು, ಏನು ಮಾಡ್ತಾ ಇದೆಯಾ ಹೋಗ್ಲಿ? ನೀನು ನಿಜವಾಗ್ಲೂ ಸಖತ್ತಾಗಿ ಓದ್ತಾ ಇದ್ದೆ ಬಿಡು ಕಾಲೇಜೊಳಗಿದ್ದಾಗ. ಅದೇನಾಯ್ತು ಲವ್ ಕೇಸು ರಂಜಿ? ಕೃಷ್ಣ ಅಂತ ತೋರಿಸ್ತಾ ಐತೆ. ಕೃಷ್ಣ ನೋಡಿ, ಮಿಸ್ ಕಾಲ್ ಕೃಷ್ಣ. ನಂದು ಬಂದಿಲ್ಲ ಅದು. ಹಾಂ, ನಂದು ಇಲ್ಲೂ ಮತ್ತೆ ಚೋಕ ರಿಂಗ್ ಆಗ್ತಿದೆ. ನೀನು ನಂಬರ್ ಕೊಡ್ಗುರು, ನೀನು ಯಾಮಾರಿಸ್ತಾ ಇದೆಯಾ ನನಗೆ ಗೊತ್ತಿದೆ. ಹಿಂಗೆಲ್ಲ ಮಾಡಬಾರ್ದು ಗುರು. ಏನು ಗೊತ್ತಾ, ನೀವು ಶ್ರೀಮಂತರಾಗಿ ಚೆನ್ನಾಗಿರೋ ಬೇಡನಲ್ಲ, ಮದುವೆ ಕರೀಲಿಲ್ಲ, ಏನೂ ಮಾಡಲಿಲ್ಲ. ಇರೋ ಒಂದು ನಿಮಿಷ ಇರ್ಬಿಟ್ಟು ನಂಬರ್ ಹೇಳ್ಗುರು. ಇವಾಗ ಕಾಫಿ ಕುಡಿಯೋಣ, ಎಷ್ಟೋ ವರ್ಷ ಆದ್ಮೇಲೆ ಸಿಕ್ಕಿದ್ಯಾ? ಜ್ಞಾಪಕ ಇದೆಯಾ? ನಾವು ಅಲ್ಲೊಂದು ಜಾಗಕ್ಕೆ ಹೋಗ್ತಾ ಇದೀವಿ ಮ್ಯಾಗಿ ತಿನ್ನಕ್ಕೆ. ಫೋನ್ ಮಾಡಿ ಮಾತಾಡ್ತೀನಿ ಈಗ. ನನಗೋಸ್ಕರ ಅಲ್ಲಲ್ಲ ಗುರು ಹಂಗೆ ಮಾಡ್ಬೇಕು. ಅಲ್ಲಲ್ಲ ಒಂದು ನಿಮಿಷ ಇಮಿಡಿಯೇಟ್ ದಯವಿಟ್ಟು ರೂಪ ನಿನ್ನ ನೋಡ್ಬೇಕಂತ ನನ್ನ ಹೆಂಡ್ತಿ. ನೀನು ನನ್ನ ನಿಜವಲ್ಲ, ನೀನು ಲವ್ ಇವತ್ತು ಕಾಲ್ ಮಾಡ್ತೀನಿ. ಅಲ್ಲಲ್ಲ ನನ್ನ ಲವ್ ಕಾರಣ ನೀನೇ ಇವತ್ತು. ರೂಪ ನಿಮ್ಮನ್ನು ನೋಡ್ಬೇಕಂತೇಳಿ ದಯವಿಟ್ಟು ಮನೆಗೆ ನಡಿ, ಊಟ ಮಾಡ್ಕೊಂಡು ಹೋಗಂತೆ. ಬಾ, ಟಿಫನ್ ಮಾಡಿಸ್ತೀನಿ ಮನೆ ಒಳಗಡೆ. ಇಲ್ಲ ಬೇಡ ಹಂಗೆ ಮಾಡಬೇಡ ಗುರು, ಮಾಡಬೇಡ. ಕೆಲ್ಸದ ಮೇಲೆ ಹೋಗ್ತಾ ಇದ್ದೀನಿ. ಹೌದಾ? ಮಾತಾಡ್ಸ್ಕೊಂಡು ಹೋಗಿದ್ರೆ ಆಗಿರೋದು. ಒಂದು ನಿಮಿಷ ಮಾಡ್ಕೊಟ್ಬಿಡ್ತೀನಿ ಫೋನ್. ರೂಪ ನಾನು. ಹೌದಾ? ಒಳ್ಳೇದಾಗ್ಲಿ, ನಿಜವಾಗ್ಲೂ ಚೆನ್ನಾಗಿ. ಅಲ್ಲಿ ಹೊರಗಡೆ ಉತ್ತರಳಿಗೆ ಹೋಗ್ತಾ ಇದ್ದೀನಿ, ಇಂಪಾರ್ಟೆಂಟ್ ಕೆಲಸ ಮೀಟಿಂಗ್. ಇಲ್ಲ ಒಳ್ಳೇದಾಗ್ಲಿ ನಿಮಗೆ, ಒಳ್ಳೇದಾಗ್ಲಿ. ನನ್ನ ನಂಬರ್ ತಗೋ. ಅಲ್ಲ ಬಟ್ ನಾನು ಕಾಲ್ ಮಾಡ್ತೀನಿ, ಮಾತಾಡೋಣ. ನಿಜವಾಗ್ಲು ಪ್ರಾಮಿಸ್ ಫೋನ್ ಮಾಡಬೇಕು, ಗ್ಯಾರಂಟಿನಾ? ಪಕ್ಕ ಮಿಸ್ ಮಾಡ್ಬಿಡೋದು. ಹಾಂ, ಓಕೆನಾ? ದೇವರನ್ನೇ ಮಿಸ್ ಆಗಬಾರ್ದು, ಓಕೆನಾ? ಕನ್ಫರ್ಮ್. ಕಾರ್ಡ್ ಗಿಡ್ ಏನಿಲ್ವಾ? ಗಾಡಿ ಕಿ ನಂಗೆ ಗೊತ್ತಿಲ್ಲಪ್ಪ, ನಾನು ತೊಗೊಂಡಿಲ್ಲ. ಎಲ್ಲೋ ಹೋಗ್ಬೇಕಂತೆ. ಸರಿ ಬೇಡ ಬಿಡಿ, ನಾನು ಏನು ಮಾಡ್ತೀನಿ ಗೊತ್ತಾ? ಎಲ್ಲಿಟ್ಟಾಗ್ರು ನೀನು ಮಾತಾಡ್ಕೊಂಡು ಯಾರು ನಿಮ್ಗೆ ಗೊತ್ತಾ ತೊಂದರೆ ಕೊಡ್ತಾರೆ? ಅವಾಗ ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಇಲ್ಲ, ಅವರು ಎಲ್ಲೋ ಹೋಗ್ಬೇಕಂತೆ. ಹೋಗ್ಬಿಡಿ, ಎಲ್ಲೋ ಹೋಗ್ಬೇಕಂತ. ಹೋಗ್ಬಿಡಿ. ಸರಿ. ಇಲ್ಲಪ್ಪ ಏನು ಮತ್ತೆ ನನಗೆ ಚೋಕ್ ಮಾಡ್ತೆ. ಸರಿ ಬರಲಾ? ನಾನು ಬರ್ತೀನಿ, ಸಿಗೋಣ ಮತ್ತೆ. ಫೋನ್ ಮಾಡಿ, ಎಲ್ಲ ಕಾಯ್ತಾ ಇದ್ದಾರಂತೆ. ಬರಲಾ? ಒಳ್ಳೇದಾಗಲಿ ನಿಮಗೆ, ಅಂದ್ಕೊಂಡಿದ್ದಾಗಲಿ. ಏನು ಗೊತ್ತಾ, ಅಲ್ಲಿ ಒಳಗಡೆ ನೋಡಿ ರೂಪ ಕುಂದಿರ್ಸಿದ್ದೀನಿ. ಅಲ್ಲಿ ರೂಪ ಇಲ್ಲಿ ನೋಡಿ, ವೆಂಕಟೇಶ್ ನೋಡಲ್ಲಿ, ಅಲ್ಲಿ ಕ್ಯಾಮ್ರಾ ಇದೆ. ಕಾಮಿಡಿ ಪ್ರೋಗ್ರಾಮ್ ಕುರಿಗಳು ಅಂತ ಒಂದು ಗಿಫ್ಟ್ ತೊಗೊಂಡು ಹೋಗಂತ್ರಿ. ಅರ್ಜೆಂಟ್ ಮಾಡ್ಲಿಕ್ಕೆ ಗಿಫ್ಟ್ ತೊಗೊಂಬೋಗ್ರಿ. ಇಲ್ಲ ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ವಿಭಿನ್ನವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ. ಸರ್ ತಗೊಳ್ಳಿ, ದಯವಿಟ್ಟು ಕ್ಷಮಿಸಬೇಕು. ಸೊ ಒಳ್ಳೇದಾಗಲಿ ನಿಮಗೆ, ನೀವೇನು ಅನ್ಕೊಂಡಿದ್ರೆ ಎಲ್ಲ ಸಕ್ಸಸ್ ಸಿಕ್ಕಲಿ. ನಗು ಅನ್ನೋದು ಮುಖ್ಯ ಜೀವನದಲ್ಲಿ ಅಲ್ವಾ? ಸೊ ನಗ್ನಾಗ್ತಾ ಇರ್ರಿ, ಒಳ್ಳೇದಾಗಲಿ. ಬಾಯ್ ಸರ್, ಬನ್ನಿ.